ನಿಜ ಒಪ್ಕೊಂಡ್ರೆ ಇಂಕ್ರಿಮೆಂಟ್ ಕೊಡ್ತೀರಾ ಸರ್? ಇಲ್ಲ, ಸಾಮೂಹಿಕವಾಗಿ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ತೀನಿ. ಸಾಮೂಹಿಕ ವಿವಾಹ ಮಾಡ್ತಾರಲ್ಲ ಆ ತರನ ಸರ್ ಸುಡುಗಾಡು? ಶರಾಬಾಯ್ತೆ. ನನಗೆ ಅಂತ ತರಿಸಿದ್ದ ಬ್ರೆಡ್ ಪಕೋಡನ ಯಾರು ತಿಂದಿದ್ದು ಅಂತ ನನಗೆ ಗೊತ್ತಾಗಬೇಕಾಗಿದೆ. ಇಲ್ಲ ಅಂತಂದ್ರೆ CC ಕ್ಯಾಮೆರಾ ಫುಟೇಜ್ ತರಿಸಿ ಯಾರು ಅಂತ ಪತ್ತೆ ಹಚ್ಚಿ ಅವ್ರನ್ನ ಪರ್ಮನೆಂಟ್ ಆಗಿ ಮನೆಗೆ ಕಳಿಸ್ಬಿಡ್ತೀನಿ. ಅಯ್ಯೋ ಸರ್, ತಿಂತಿರೋದು ಆಫ್ಟರ್ ಆಲ್ ಅರ್ಧ ಬ್ರೆಡ್ ತಾನೆ, ಪೂರ್ತಿ ಏನ್ ತಿಂದಿಲ್ವಲ್ಲ. ಅದಕ್ಕೆ ಯಾಕೆ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಅಷ್ಟೆಲ್ಲ ಸರ್ಕಸ್ ಹೊಡಿಬೇಕು? ಬಿಡಿ. ಬಿಡಲ್ಲ, ಫುಲ್ ಅಲ್ಲ ಅರ್ಧ ಅಲ್ಲ. ನನ್ನ ತಟ್ಟೆಯಲ್ಲಿರೋ ತಿಂಡಿನ ಕದ್ದು ತಿನ್ನೋದಕ್ಕೆ ಎಷ್ಟು ಧೈರ್ಯ ರೀ ಅವ್ರಿಗೆ. ಅಲ್ಲ, ಬಾಸ್ ಅನ್ನೋ ರೆಸ್ಪೆಕ್ಟ್ ಆದ್ರೂ ಬೇಡವಾ? ಸ್ಟೂಪಿಡ್. ಸರ್, ಬೇಕಾದ್ರೆ ನಾಯಿ ಹತ್ರ ಹೋಗಿ ರೊಟ್ಟಿ ಕದ್ಬಿಡ್ತೀವಿ, ಹಂದಿ ಹತ್ರ ಹೋಗಿ ಬ್ರೆಡ್ ಕದಿಯಕ್ ಹೋಗಲ್ಲ. ಏನಯ್ಯ, ನನ್ನನ್ನೇ ಹಂದಿ ಅಂತ ಇದೆಯಾ? ಸರ್, ನಾನೆಲ್ಲಿ ಸರ್ ಆಗಂದೆ? ಅದ್ ಗಾದೆ ಮಾತು ಸರ್. ನಿಮ್ಗೆ ಹಂದಿ ಅಂದ್ರೆ ಪಾಪ ಹಂದಿಗೆ ಬೇಜಾರಾಗಲ್ವಾ? ಸರಿ ಸರಿ, ಹಾಗಾದ್ರೆ ಎಲ್ಲರಿಗೂ ಸಸ್ಪೆಂಡ್ ಆರ್ಡರ್ನ ರೆಡಿ ಮಾಡ್ಬಿಟ್ಟು ಮೇಲ್ ಮಾಡ್ಬಿಡ್ತೀನಿ. ಯಾರು ತಿಂದ್ರು ಅಂತ ನಾವು ಹೇಳ್ತೀವಿ. ಯಾರು? ನನಗೆ ಗೊತ್ತು ರೀ. ನೀವೇ ತಿಂದುಬಿಟ್ಟು ಟಿಶ್ಯೂ ಪೇಪರ್ನಲ್ಲಿ ಕೈ ಬರೆಸ್ಕೊಂಡು ಚೇಂಬರ್ ಆಚೆ ಕಡೆ ಬಿಸಾಕಿದ್ದೀರಾ. ಆಗ್ಲೇ ಅಂದ್ಕೊಂಡೆ ನಾನು. ಸರ್, ನಾನಲ್ಲ ಸರ್, ನನಗೂ ಮೈದಾಗೂ ಹಾಕಿ ಬರೋಲ್ಲ. ಮೈದಾ ತಿನ್ಬೇಡ ಅಂತ ನಾನು ಬಾಮೈದ ಆರ್ಡರ್ ಮಾಡಿದ್ದಾನೆ ಸರ್. ಶಣ ಬೈಸ, 2 ಸಾಕ್ಷಿಗಳು ಇಲ್ಲೇ ಇವೆ. ಆಫ್ಟರ್ ಆಲ್ ಅರ್ಧ ಪೀಸ್ ಬ್ರೆಡ್ ತಾನೆ, ತಿನ್ಕೊಂಡು ಹಾಳಾಗೋಗ್ಲಿ ಬಿಡಿ ಸರ್ ಸುಡ್ಗಾಡು. ಅದೇ ಆಗ್ರಿ ಆಗತ್ತೆ. ನಾನು ಬಾಸ್, ಈ ಕಂಪನಿ ಬಾಸ್. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ತಟ್ಟೆಯಲ್ಲಿರೋ ಬ್ರೆಡ್ ತಿನ್ಬೇಕು ಅಂತಂದ್ರೆ ಎಷ್ಟು ಧೈರ್ಯ ರೀ ಅವ್ರಿಗೆ. ನಾನು ಅಲ್ಲ ಸರ್. ಸಾಕು, ಸುಮ್ಮನೆ ಇರ್ರಿ. ಇದನ್ನು ಯಾವನ್ ತಿಂತಾನೆ? ಇದನ್ನು ನೀವೇ ತಿನ್ನಿ. ಇಷ್ಟು ಒಬ್ಬನೇ ತಿನ್ಬೇಕಾ? ತಿನ್ರಿ, ಫ್ರೀಯಾಗಿ ಕೊಡ್ತಾ ಇದಾರೆ. ಅಷ್ಟನ್ನು ಹೊಟ್ಟೆಗೆ ಹಾಕೊಳ್ಳಿ ಸುಡುಗಾಡು. ನಮಗಂತೂ ಅದೃಷ್ಟ ಇಲ್ಲ. ಹುಡುಗ ಇನ್ನೊಂದು ಪೆಟ್ಟು ಅಂದ್ಬಿಡ್ಲಾ? ಶಳಪೈತೆ. ನಾವೇ ಕ್ಯಾಂಟೀನ್ಗೆ ಹೋಗಿ ಬಿಸಿ ಬಿಸಿಯಾಗಿ ತಿನ್ಕೊಂಡ್ ಬರ್ತೀವಿ. ನಿನಗೆ ಹೇಳ್ತು ಅಂತಂದ್ರೆ ಬೆಕ್ ತಿಂತು, ನಾಯಿ ತಿಂತು, ಇಲಿ ತಿಂತು ಅಂತ ಇಲ್ಲದ ಕಾರಣ ಹೇಳಕ್ ಬರ್ತೀಯ ನನಗೆ. ಹೋಗ ಕೆಲಸ ನೋಡ. ಕಾಮ್ ಚೋರ್. ಇದು ನಿಮ್ ಕೆಲ್ಸನಾ? ಸುಡುಗಾಡು ಇನ್ಯಾರ್ರಿ ಮಾಡ್ತಾರೆ? ಅನ್ಯಾಯವಾಗಿ ನನ್ನ ಕೆಲಸ ಹಾಳು ಮಾಡ್ಬಿಟ್ರಿ. ಬಾಸ್ ಹತ್ರ ನನ್ನ ಬಯಸ್ಬಿಡ್ರಿ. ಬಾಸ್ ಬರ್ರಿ, ಹೇಳ್ತೀನಿ ನೀವು ತಿನ್ನಿದು ಅಂತ. ಹಲೋ, ಹೌದಾ ಸರ್? ಈಗಲೇ ಬರ್ತಾ ಇದ್ದೀರಾ? ಸರಿ ಸರ್. ನನ್ ಸಸ್ಪೆನ್ಷನ್. ಯಾರು ಫೋನ್ ಸುಡುಗಾಡು? ಬಾಂಬೆಯಿಂದ MD ಬಂದಿದ್ದಾರಂತೆ. 10 ನಿಮಿಷಕ್ಕೆ ಬರ್ತಾರಂತೆ. ಬಾಂಬೆಯಿಂದ MD ಬರ್ತಾರ? ನಮ್ಮ ನೋಡಕ್ಕಲ್ಲ, ಆಫೀಸಲ್ಲಿ ಏನೇನ್ ಕೆಲಸ ಆಗಿದೆ ಅಂತ ನೋಡಕ್ಕೆ. ಅಯ್ಯೋ, ಕೆಲಸ ಆಗಿರೋದನ್ನ ನೋಡಕ್ ಅವ್ರು ಬಂದ್ರೆ ನಾವು ಕೆಲಸ ಮಾಡ್ತಿರ್ಬೇಕಲ್ವಾ ಸರ್? ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡವ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಪಾಂಡವಂಗ ಸರ್. ಬಾಂಬೆ ವಾಚೂರಣ್ಣ. ಆದ್ರೆ ನಿಮ್ಗೆ ಅನುಮಾನ? ಅಲ್ಲಿ ಎಲ್ಲಿ ನಿಮ್ ಬಾಸ್ ಬಾಲರಾಜ್ ಪಕೋಡ ತಿನ್ನಕ್ಕೆ ಕ್ಯಾಂಟೀನ್ಗೆ ಹೋಗಿದ್ದಾರೆ ಸರ್ ಸುಡುಗಾಡು. ಚೇಂಬರ್ ಅಲ್ಲಿ ಇರ್ಬೇಕಾದವರು ಕ್ಯಾಂಟೀನ್ ಅಲ್ಲಿ ಇದ್ದಾರೆ. ನೀವೆಲ್ಲರೂ ಚೇಂಬರ್ಗೆ ಬನ್ನಿ, ನಾನು ಮಾತಾಡ್ಬೇಕು. ಇದೇನ್ರಿ ಹಿಂಗ್ ಕರೀತಾರೆ? ಬಾಸ್ ಬೆಳಗ್ಗೆಯಿಂದ ತಿಂಡಿ ತಿಂದಿರ್ಲಿಲ್ಲ ಅಂತ. ಮನೆಯಿಂದ ಬರ್ತಾನೆ ತಿಂಡಿ ತಿನ್ಕೊಂಡ್ಬರ್ಬೇಕು. ಇಲ್ಲಿಗೆ ಬಂದ್ಮೇಲೆ ತಿಂತ ಟೈಮ್ ಕಳೆಯೋದಲ್ಲ. ನೋಡಿ, ನೀವಿಬ್ರು ಲೇಟೆಸ್ಟ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ನನಗೆ ಮೇಲ್ ಮಾಡಿ. ಕ್ವಿಕ್. ನೀವಿಬ್ರು ಕೂತ್ಕೊಳ್ಳಿ. ಉಳಿದವ್ರಲ್ರಿ? ಎಲ್ಲರೂ ನಿಮ್ ಚೇಂಬರ್ ಅಲ್ಲೇ ಇದ್ದಾರೆ ಸರ್. ಅಂಕೆ ಬರಲ್ಲ. ನಾನೇನೋ ಚೇಂಬರ್ ಅಲ್ಲೇನು ಕೆಲಸ ಅವ್ರಿಗೆ? ಇನ್ನು ಅಲ್ಲೂ ಕಾರ್ಸ್ ಆಡಕ್ಕೆ ಶುರು ಮಾಡ್ಬಿಟ್ಟ. ರೇ ಪಾಂಡು, ಏನ್ರಿ ಮಾಡ್ತಾ ಇದ್ದೀರಾ ಇಲ್ಲಿ ಕೂತ್ಕೊಂಡು? ಸರ್ ನಮಸ್ಕಾರ ಸರ್. ಯಾವಾಗ ಬಂದ್ರಿ ನೀವು? ನಾನು ಬಂದು ಸುಮಾರು ಹೊತ್ತಾಯ್ತು. ಹೌದು, ನೀವೆಲ್ಲಿದ್ರಿ? ಎಕ್ಸ್ಕ್ಯೂಸ್ ಮಿ ಸರ್, ಬೆಳಿಗ್ಗೆಯಿಂದ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಅದಕ್ಕೆ ಕ್ಯಾಂಟೀನ್ ಹೋಗಿ ಬ್ರೆಡ್ ಪಕೋಡ ಮಾಡಿದ್ದು ಬಿಸಿ ಬಿಸಿ ಯಾಕೆ ತಿನ್ಕೊಂಡು ಬಂದೆ ಸರ್. ವೆರಿ ಟೇಸ್ಟಿ ಸರ್. ಮಿಸ್ಟರ್ ಬಾಲರಾಜ್, ಆಫೀಸ್ ಲಾಸ್ ಅಲ್ಲಿ ನಡೀತಾ ಇದೆ, ಕೆಲಸ ನೆಟ್ಟಿಗೆ ನಡೀತಾ ಇಲ್ಲ ಅಂತ ನನ್ನ ಕಂಪ್ಲೇಂಟ್ಸ್ ಬರ್ತಾ ಇದೆ. ವಿಷಯ ಏನು ಅಂತ ವಿಚಾರಿಸಕ್ ಬಂದ್ರೆ ಬಿಸ್ನೆಸ್ ಅವರ್ಸ್ ಅಲ್ಲಿ ನೀವು ಬ್ರೆಡ್ ಪಕೋಡ ತಿಂತಾ ಇದ್ದೀರಾ. ಹೀಗೇನ್ರಿ ಆಫೀಸ್ ನಡೀತಾ ಇರೋದು?
ಕಷ್ಟಪಡೋರು ಪಡ್ತಾನೆ ಇರ್ತೀವಿ. ಅವರು ಬಾಸ್ ಅಲ್ವಾ ಸರ್? ಅವ್ರನ್ನ ನಾವು ಕ್ವಶನ್ ಮಾಡಕ್ಕಾಗತ್ತಾ ಸುಡುಗಾಡು? ಹೌದು ಸರ್, ನಾವೇನಾದ್ರೂ ಕ್ವಶನ್ ಮಾಡಿದ್ರೆ ನಿಮ್ಮನ್ನ ಕೆಲಸದ ತೆಗೆದಾಕ್ಬಿಡ್ತೀವಿ ಅಂತ ಹೆದರ್ಸ್ತಾರೆ ಸರ್. ಸರ್, ನಾವು ಮಾಡೋ ಕೆಲಸದಲ್ಲಿ ಅರ್ಧ ಕೆಲಸನ ನಮ್ಮ ಬಾಸ್ ಮಾಡಿದ್ರೆ ಈ ಕಂಪ್ನಿ ಪ್ರಾಫಿಟ್ ಅಲ್ಲಿ ಇರ್ತಾ ಇತ್ತು ಸರ್. ಮಾತೆತ್ತಿದ್ರೆ ಸಾಕು ಸರ್, ಇದು ನನ್ನ ಆಫೀಸು, ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ, ಕಾಮ್ ಚಾಟ್ ಅಂತ ಬೈತಾರೆ ಸರ್ ಸುಡುಗಾಡು. ಬರೀ ಸುಳ್ಳು ಸರ್. ಆಫೀಸ್ ಅವರ್ಸ್ ಅಲ್ಲಿ ಎಲ್ಲ ಸೇರ್ಕೊಂಡು ಕಾರ್ಡ್ಸ್ ಆಡ್ತಾ ಇರ್ತಾರೆ ಕ್ಯಾಂಟೀನ್ ನಲ್ಲಿ. ಬೈದಕ್ಕೆ ನನ್ನ ಮೇಲೆ ದೂರ ಇಡ್ತಾ ಇದ್ದಾರೆ ಸರ್. ಸಾಕು ಸುಮ್ಮನಿರ್ರಿ, ನೀವೇನು ಮಾತಾಡಬೇಡಿ, ನಾನೆಲ್ಲ ನೋಡಿದ್ದೀನಿ. ಇವತ್ತು ನನ್ನ ಆಫೀಸ್ ಬಂದಾಗ ಇವರಿಬ್ರು ಸಿನ್ಸಿಯರ್ ಕೆಲಸ ಮಾಡ್ತಿದ್ರು. ಮಿಸ್ಟರ್ ಪಾಂಡುರಂಗ, ಐ ಆಮ್ ಇಂಪ್ರೆಸ್ಡ್. ನಿಮ್ಮ ಕೆಲಸ ನೋಡಿ ನಾನು ಬಹಳ ಖುಷಿ ಆಯಿತು. ನಾನು ಹೊಸದಾಗಿ ಒಂದು ಬ್ರಾಂಚ್ ಓಪನ್ ಮಾಡೋಣ ಅಂತಿದ್ದೀನಿ. ಆ ಬ್ರಾಂಚ್ಗೆ ನೀವೇ ಬಾಸ್, ಯು ಆರ್ ದ ಚೀಫ್. ರೀಜನಲ್ ಹೆಡ್ ಮಾಡ್ತಾ ಇದ್ದೀನಿ ನಿಮ್ಮನ್ನ. ಕಂಗ್ರ್ಯಾಚುಲೇಷನ್ಸ್ ರೀ. ಥ್ಯಾಂಕ್ ಯು ಸರ್. ಪಾರ್ಟಿ ಕೊಡಿಸ್ಬೇಕ್ರೆ, ಒತ್ತು ಪಾರ್ಟಿ. ಏನ್ ಸರ್ ಇಷ್ಟೊಂದು ಖುಷಿ ಆಗಿದ್ದೀರಾ? ಪ್ರಮೋಷನ್ ಸಿಗ್ತಾ ಸುಡುಗಾಡು. ಕಂಗ್ರ್ಯಾಚುಲೇಷನ್. ನನಗಲ್ಲ, ಇವ್ರಿಗೆ. ಅಯ್ಯೋ ಕೊಡಿ ಸರ್. ಸಿಗಯ್ಯ, ಹೊಸ ಬ್ರಾಂಚ್ಗೆ ನಾನು ರೀಜನಲ್ ಆಫೀಸರು. ಇನ್ಮೇಲೆ ನನ್ನ ಲೆವೆಲೇ ಚೇಂಜ್. ಹೌದಾ ಸಿಗಯ್ಯ, ನಾನು ಊರಿಗೆ ಹೋದ್ರೆ ನಿನ್ನೂ ಕರ್ಕೊಂಡು ಹೋಗ್ತೀನಿ. ನನ್ನ ಅಯ್ಯೋ ಯಾರು? ಶ್ರೀಮತಿ ಪುಂಡ ನಿಮ್ಮಿ ಮಾವ, ನಿನ್ ಕೈ ಮುಗಿತೀನಮ್ಮ, ಖಾಲಿ ಮಾತ್ರ ಬೀಳ್ಬೇಡ. ಏನು ಸ್ವೀಟ್ ಎಲ್ಲ ತಂದಿದ್ದೀರಾ? ಯಾರು ಕೊಟ್ರು? ಯಾರು ಯಾಕೆ ಕೊಡ್ತಾರೆ? ನಾನೇ ದುಡ್ಡು ಕೊಟ್ಟು ಕೊಂಡ್ಕೊಂಡು ತಗೊಂಡ್ಬಂದಿದ್ದೀನಿ. ಕೊಂಡ್ಕೊಂಡು ಯಾಕೆ ತರಕ್ ಹೋದ್ರಿ? ನೀವ್ ಬರಕ್ಕಿಂತ ಮುಂಚೆ ನನ್ಗೊಂದು ಕಾಲ್ ಮಾಡಿದಿದ್ರೆ ನನ್ ಬ್ರೆಡ್ ಬಾದುಷಾ ಮಾಡಿರ್ತಿದ್ದೆ. ಏ ದಿಗಡ್ದಿಮ್ಮಿ, ಬ್ರೆಡ್ ವಿಷಯ ಯಾಕೆ ಇಲ್ಲಿ ತೆಗಿತಾ ಇದ್ಯಾ? ಆಚೆ ಕಡೆಯಿಂದ ಸ್ವೀಟ್ ಬಂದಿದೆ ತಾನೆ, ತಿನ್ನು ಹಾಗಿದ್ರೆ ತಿನ್ನು, ಇಲ್ಲ ಅಂದ್ರೆ ಅಲ್ಲಿ ಇಟ್ಟಿರೋ ನಾವ್ ತಿನ್ಕೋತೀವಿ. ಏನಪ್ಪ ಅಂತ ಖುಷಿ ವಿಷಯ? ನನಗೆ ಪ್ರಮೋಷನ್ ಮೇಲೆ ಟ್ರಾನ್ಸ್ಫರ್ ಆಗಿದೆ ಕಣೋ. ಟ್ರಾನ್ಸ್ಫರಾ? ಯಾಕಪ್ಪ? ಬೆಂಗಳೂರಲ್ಲೇ ಇದ್ದಿದ್ರೆ ಚೆನ್ನಾಗಿರೋದಲ್ಲ, ಬೇರೆ ಊರಿಗೆ ಹೋಗ್ಬಿಟ್ಟು ಯಾಕಪ್ಪ ಕಷ್ಟಪಡ್ಬೇಕು? ಅಂಕಲ್ ಎಲ್ಲಿಗೆ ಗೋ ಮಾಡ್ತಿದ್ದೀರಾ? ಲಂಡನ್ಗಾ? ಅಷ್ಟೊಂದೆಲ್ಲ ಸೀನ್ ಇಲ್ಲ ನಿಮ್ಮಿ, ಇಲ್ಲೇ ಎಲ್ಲೋ ಯಾವ್ದೋ ಊರ್ಗ್ ಹಾಕಿರ್ತಾರೆ ಅಲ್ವೇನ್ರಿ? ಹೌದು, ನನಗೆ ಪ್ರಮೋಷನ್ ಕೊಟ್ಟು ಟ್ರಾನ್ಸ್ಫರ್ ಮಾಡಿದ್ದಾರೆ. ಹೊಸ ಬ್ರಾಂಚ್ಗೆ ರೀಜನಲ್ ಮ್ಯಾನೇಜರು. ನನ್ನ ಕೈ ಕೆಳಗಡೆ ಏನಿಲ್ಲ ಅಂದ್ರು 30 ಜನ ಕೆಲಸ ಮಾಡ್ತಾರೆ. ಸೂಪರ್ ಅಪ್ಪ, ಕಂಗ್ರ್ಯಾಚುಲೇಷನ್ಸ್. ರೀಜನಲ್ ಮ್ಯಾನೇಜರ್ ಅಂದ್ರೆ ಏನ್ ಸುಮ್ನೆನಾ? ಸೂಪರ್ ಫೆಸಿಲಿಟೀಸು, ಒಳ್ಳೆ ಕಾರ್ ಕೊಡ್ತಾರೆ, ಜೊತೆಗೆ ಡ್ರೈವರು, ಒಳ್ಳೆ ಮನೆ, ವಾಚ್ಮ್ಯಾನು ಎಲ್ಲ ಇರುತ್ತೆ. ಅವೆಲ್ಲ ಫೆಸಿಲಿಟೀಸ್ ನಮಗ್ ಬೇಡ, ದುಡ್ಡು ಕೊಡಿ, ನಾವ್ ಇಲ್ಲೇ ರೀಜನಲ್ ಮ್ಯಾನೇಜರ್ ಆಗಿರ್ತೀವಿ ಅಂದ್ರೆ. ಹೇ ಚೌಕಾಸಿ, ನಮ್ ಯಜಮಾನ್ರು ರೀಜನಲ್ ಮ್ಯಾನೇಜರ್ ಅಂದ್ರೆ ಹೇಗಿರ್ಬೇಕು ನಮ್ ಸ್ಟೇಟಸ್? ಇಂತರ ಜಿಪುಣ್ತನ ಮಾಡಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಮನೇಲಿ ಅಟ್ಲೀಸ್ಟ್ ಒಂದು ಮಿನಿಮಮ್ 2 ನಾಯಿನಾರು ಸಾಕೊಂಡಿರ್ಬೇಕು ನಾವು. ನಾವೆಷ್ಟ್ ಜನ ಇದೀವಲ್ಲ ಮಾಯಿ, ಯಾಕೆ ಬೇಕು ನಾಯಿ? ನೋಡಿ ನೋಡಿ ಯಾವ ತರ ಮಾತಾಡ್ತಾಳೆ ಇವಳು ಅಂತ. ಎಷ್ಟು ಅವಮಾನ ಮಾಡ್ತೀಯ ನಿನ್ನ. ತಿಗಡ್ದಿಂಬಿ, ನಾನು ನಿನ್ನ ಬಿಡೋದಿಲ್ಲ. ಸಾಕು, ಸುಮ್ಮನೆ ಇರ್ತೀರಾ? ನಾನು ಹೊಸ ಆಫೀಸ್ಗೆ ರೀಜನಲ್ ಮ್ಯಾನೇಜರ್ ಆಗಿ ಪ್ರಮೋಟ್ ಆಗಿ ಹೋಗ್ತಾ ಇದ್ದೀನಿ. ಮನೇಲಿರೋ ಸಾಮಾನೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ನಾವೆಲ್ಲರೂ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಇಲ್ಲಪ್ಪ, ನನಗಾಗಲ್ಲ. ಅಲ್ಲ, ನನ್ನ ಆಫೀಸ್ ಇರೋದು ಇಲ್ಲಿ, ನಾನು ಅಲ್ಲಿ ಬಂದು ಏನ್ ಮಾಡ್ಲಿ? ಅಂಕಲ್, ಆ ಊರಲ್ಲಿ ಪಾನಿಪುರಿ ಶಾಪ್ ಇರುತ್ತಾ? ನಿಮ್ಮೆ, ಈಗ ಎಲ್ಲಾ ಊರಲ್ಲೂ ಪಾನಿಪುರಿ ಇದೆ. ನೀನ್ ಯಾವ ಊರಿಗಾದ್ರೂ ಹೋಗು, ಪಾನಿಪುರಿ ಸಿಗತ್ತೆ. ನಿನ್ನೆ ನಮ್ಮೂರಲ್ಲಿ ಚೆನ್ನಾಗಿರೋ ಪಾನಿಪುರಿ ಸಿಗತ್ತೆ, ಬೇರೆ ಊರಲ್ಲಿ ಅಷ್ಟ್ ಚೆನ್ನಾಗಿರೋ ಪಾನಿಪುರಿ ಸಿಗತ್ತೋ ಇಲ್ವೋ ಗೊತ್ತಿಲ್ಲ. ಯಾವ ನೀರ್ ಬೆರೆಸಿರ್ತಾರೋ ಏನೋ. ಇವರೆಲ್ಲ ಹೇಳದ್ ಕೇಳಿದ್ರೆ ಅಲ್ಲಿ ಒಳ್ಳೆ ಪಾನಿಪುರಿ ಸಿಗುತ್ತೋ ಇಲ್ವೋ ಅಂತಾನೆ ಡೌಟು. ನಾವೆಲ್ಲೂ ಗೋ ಮಾಡೋದ್ ಬೇಡ, ಇಲ್ಲೇ ಸ್ಟೇ ಮಾಡೋಣ. ನಿಮ್ಮೆ ಯಾಕಮ್ಮ ಈ ತರ ಆಡ್ತಾ ಇದ್ಯಾ? ಅವ್ರಿಗೆ ಪ್ರಮೋಷನ್ ಸಿಕ್ಕಿದೆ, ದೊಡ್ಡ ಲೆವೆಲ್ಗೆ ಹೋಗ್ತಾ ಇದಾರೆ, ದೊಡ್ಡ ಪೊಸಿಷನ್ಗೆ ಹೋಗ್ತಿದ್ದಾರೆ. ಪಾನಿಪುರಿ ಅವ್ರನ್ನ ಮನೆಗೆ ಕರ್ಸ್ಕೋಬಹುದು ನಾವು, ಅದಕ್ಕೆ ತಕ್ಕಂಗೆ ನಾವು ನಡ್ಕೋಬೇಕು. ನೋಡಿ, ಮನೆ ಸಾಮಾನೆಲ್ಲ ಜೋಡಿಸ್ಕೊಂಬಿಡಿ. ಆರ್ಡರ್ ಕಾಪಿ ಬರ್ತಾ ಇದ್ದ ಹಾಗೆ ಎಲ್ಲಾ ಸಾಮಾನ ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತಾ ಇರೋದು ಅಷ್ಟೇ. ತಗೊಳ್ಳಿ ಸ್ವೀಟ್ಸ್. ತಿನ್ಸೋ ಇದನ್ನ. ನೀವು ಸೇವೆ ಮಾಡಿಸ್ಕೊಳ್ಳಿ, ಕುತ್ಕೊಳ್ಳಿ ಕುತ್ಕೊಳ್ಳಿ. ನಾನಿದ್ದೀನಿ, ನಾನು ಬಾಗಿಲು ತೆಗಿತೀನಿ. ತಿನ್ಸ್ತಾ ಇಲ್ಲ. ನಮಸ್ಕಾರ, ಹೇಗಿದ್ದೀರಿ? ನಿಮ್ BP ಶುಗರ್ ಎಲ್ಲ ಹೇಗಿದೆ? ಬಂದ ತಕ್ಷಣ ಬೈಸ್ಕೋಬೇಡಿ, ಒಳಗ್ ಬನ್ನಿ. ಏನ್ ಗೊತ್ತಾ? ಗೊತ್ತಿಲ್ಲ. ಕ್ವಶನ್ ರಾಯರು, ನಮ್ಮ ಯಜಮಾನ್ರು ಬೇರೆಯವ್ರಿಗೆ ಹೋಗ್ಬೇಕಲ್ಲ, ಅದಕ್ಕೇನೆ ರೆಡಿ ಆಗ್ತಿದ್ದಾರೆ. ಇವತ್ತು ರಜಾ ಹಾಕ್ಬಿಟ್ಟಿದ್ದಾರೆ. ಅವ್ರು ಯಾವ ಊರಿಗೆ ಹೋಗ್ತಿದ್ದಾರೆ ಅಂತ ಗೊತ್ತೇನ್ರಿ ಸುಡುಗಾಡು? ಅಯ್ಯೋ, ಯಾವ ಊರ್ ಆದ್ರೇನಂತೆ, ಕಂಪ್ನಿ ಫೆಸಿಲಿಟಿ ಸಕ್ಕತ್ತ ಇರುತ್ತಲ್ಲ, ಸಂಬಳನೂ ಜಾಸ್ತಿ.
ರೀಜನಲ್ ಮ್ಯಾನೇಜರ್ ಬೇರೆ. ರೇ ಮಿಸ್ಟರ್ ಪಾಂಡ, ನೀವು ಹೋಗ್ತಿರೋ ಊರಿನ ಬಗ್ಗೆ ನಾನು ಹೇಳಲ್ಲ. ಆ ಊರಲ್ಲಿ ನಿಮ್ಗೆ ಏನ್ ಫೆಸಿಲಿಟಿ ಕೊಡ್ತಾರೆ ಅಂತ ಬಾಸ್ ಏನ್ ಹೇಳಿದ್ರು ಅಂತ ಹೇಳ ಸುಡ್ಗಾಡು. ಓ ಫ್ಲಾಶ್ ಬ್ಯಾಕಾ? ಒಳ್ಳೇದಾಯ್ತು. ನನಗೂ ಕಾಲು ಒತ್ತಿ ಒತ್ತಿ ಕೈಯೆಲ್ಲ ನೋವ್ತಾ ಇದೆ, ಸುಸ್ತಾಗ್ಬಿಟ್ಟಿದೆ. ನೀವ್ ಹೇಳಿ ಅಂಕಲ್. ಫ್ಲಾಶ್ ಬ್ಯಾಕ್ ಏನು ಅಂದ್ರೆ ಸುಡ್ಗಾಡು. ಈ ಪಾಂಡುಗೆ ಇತ್ತೀಚೆಗೆ ದಿಮಾಗ್ ಬಹಳ ಜಾಸ್ತಿ ಆಗ್ಬಿಟ್ಟಿದೆ ಸರ್. ನಿಜವಾಗ್ಲೂ ಪಾಂಡುನ ಟ್ರಾನ್ಸ್ಫರ್ ಮಾಡ್ಬಿಡ್ತೀರಾ? ಗುಬ್ಬಿ ಮೇಲೆ ಯಾಕೆ ಸರ್ ಬ್ರಹ್ಮಾಸ್ತ್ರ ಮಾಡ್ತೀರಾ ಸುಡ್ಗಾಡು? ಸುಡುಗಾಡು ಕರೆಕ್ಟ್, ದ ಬೆಸ್ಟ್ ಪ್ಲೇಸ್. ಸುಡುಗಾಡಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡ್ಬಿಟ್ಟು ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ಇಟ್ಬಿಡಿ ಸರ್. ಏನೋ ಟೈಮ್ ಪಾಸ್ಗೆ ಆಫೀಸಿಗೆ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ, ಹಾಗೆ ಇದ್ಬಿಡ್ಲಿ ಆರಾಮಾಗಿ ಸುಡ್ಗಾಡು. ಬಿಡಲ್ಲ ರೀ, ಬಿಡಲ್ಲ. MD ಮುಂದೆ ಎಂತ ಸ್ಕೋಪ್ ತಗೊಂಡ್ರು ನೀವೇ ನೋಡಿದ್ರಲ್ಲ. ನಾವು ಯಾರು ಏನು ಕೆಲಸನೇ ಮಾಡಲ್ವೇನೋ ಅನ್ನೋ ಥರ ಒಂದು ಸೀನ್ ಕ್ರಿಯೇಟ್ ಮಾಡ್ದ. ಬಿಡ್ತೀನ ನಾನು ಸರಿಯಾಗಿ ಫಿಟ್ಟಿಂಗ್ ಇಡ್ತೀನಿ. ನೀರು ಸಿಗಬಾರ್ದು, ಕರೆಂಟ್ ಇರಬಾರ್ದು, ಮೊಬೈಲ್ ಚಾರ್ಜ್ ಆಗಬಾರ್ದು ಅಂತ ಜಾಗ ಕಳಿಸ್ತೀನಿ. ಪವರ್ ಇಲ್ಲ ಅಂದ್ರೆ ನೀರು ಟವರ್ ಎಲ್ಲಿಂದ ಬರುತ್ತೆ ಸುಡ್ಗಾಡು? 19ನೇ ಶತಮಾನದಲ್ಲಿ ಹೇಗಿತ್ತೋ ಹಾಗಿದೆ ಆ ಊರು ಸುಡ್ಗಾಡು. ನೀರ್ ತಗೊಂಡ್ಬರ್ಬೇಕು ಅಂದ್ರೆ ಮಿನಿಮಮ್ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಹೌದಾ? ಮೊಬೈಲ್ ಇಲ್ಲದೆ ಹೇಗ್ರಿ ಕೆಲಸ ಮಾಡೋದು? ಎಲ್ಲ ಮ್ಯಾನ್ಯಲ್ಲೇ ಸುಡ್ಗಾಡು. ಪೆನ್ನು ಪೇಪರ್ ಇಡ್ಕೊಂಡೆ ಅಕೌಂಟ್ಸ್ ಬರಿಬೇಕು. ಹೌದಾ? ಅಂತ ಕಡೆ ಟ್ರಾನ್ಸ್ಫರ್ ಮಾಡಿದ್ರಾ ಬಾಸು? ಇರ್ಲಿ ಬಿಡ್ರಿ, ತುಂಬಾ ಗಾಬರಿ ಆಗ್ಬೇಡಿ. ಇದರಿಂದ ಒಂದು ಅಡ್ವಾಂಟೇಜು ಇದೆ. ಏನು ಅಂತ ಕೇಳಿ. ಏನು? ದಿನ ಬಿಂದಿಗೆ ನಾವು ಸೊಂಟದ ಮೇಲೆ ಎತ್ಕೊಂಡು ನಿಮ್ ಹೆಂಡತಿ ಕ್ಯಾಟ್ ವಾಕ್ ಮಾಡ್ಕೋತ 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ನೀರ್ ತಗೊಂಡ್ಬಂದ್ರೆ ಅವ್ರು ಸಣ್ಣನೂ ಆಗ್ತಾರೆ, ಸೊಂಟ ಒಂದ್ ಶೇಪ್ಗೂ ಬರುತ್ತೆ. ಬರಲ್ಲ? ಅಲ್ಲ ಕಣೆ, ನನಗೇನೇ ಗೊತ್ತಿತ್ತು. ಪ್ರಮೋಷನ್ ಮೇಲೆ ಟ್ರಾನ್ಸ್ಫರ್ ಅಂದ್ರು, ಆಯ್ತು ಅಂತ ಒಪ್ಕೊಂಡೆ ಬಂದೆ. ನಿಮಗ್ ಯಾರು ಒಪ್ಕೊ ಅಂತ ಹೇಳಿದ್ದು? ಆ ಬಾಂಡ್ಲಿ ಬಾಸ್ ಮೇಲೆ ನಂಗೆ ಮೊದ್ಲಿಂದಾನು ಡೌಟ್ ಇತ್ತು. ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದ್ಮೇಲೆ ನೀರು ನೆರಳು ಇಲ್ದಿರೋ ಜಾಗಕ್ಕೆ ಹಾಕಿರ್ತಾರೆ ಅಂತ. ಅಲ್ಲ, ನೆನ್ನೆಲ್ಲ ಖುಷಿ ಪಡ್ತಾ ಇದ್ರಿ, ಇವತ್ತ್ಯಾಕೆ ಎಲ್ಲರೂ ಉಲ್ಟಾ ಹೊಡಿತಾ ಇದ್ದೀರಾ? ನನಗೆ 5 ಕಿಲೋಮೀಟರ್ ದೂರದಿಂದ ನೀರ್ ತಗೊಂಬಂದು ಹಾಕಕ್ ಆಗಲ್ಲ ಕಣ್ರೆ. ಸೊಂಟದ ಮೇಲೆ ಬಿಂದಿಗೆ ಕೂರಲ್ಲ ಅಂತನಾ? ಅಲ್ಲ ಮಾವ, ಅಲ್ಲಿ ಬ್ರೆಡ್ ಅಂಗಡಿನೇ ಇಲ್ಲ, ನಾನು ಅಡುಗೆ ಹೆಂಗ್ ಮಾಡ್ಲಿ? ಅದು ಅಲ್ಲದೆ ಕರೆಂಟ್ ಇಲ್ಲ ಅಂದ್ರೆ ಟೋಸ್ಟ್ ಮಾಡಕ್ ತುಂಬಾ ಕಷ್ಟ. ಅಪ್ಪ ನೋಡಪ್ಪ, ಅಲ್ಲಿ ನಮ್ಮ ಕಂಪನಿದ್ ಬ್ರಾಂಚ್ ಇಲ್ಲಪ್ಪ, ನಾನು ಟ್ರಾನ್ಸ್ಪೋರ್ಟ್ ತಗೊಳಕ್ ಆಗಲ್ಲ, ನನ್ಗೆ ಬರಕ್ ಆಗಲ್ಲ. ಅಪ್ಪ, ಪಾನಿಪುರಿ ಸಿಗಲ್ಲ ಅಂದ್ರೆ ನಾನು ಬರಲ್ಲ, ನಿಮ್ಮಿನೂ ಬರಲ್ಲ. ಹೌದು ಅಂಕಲ್, ಪಾನಿಪುರಿ ಇಲ್ಲ ಅಂದ್ರೆ ನಾನ್ ಕಮ್ ಮಾಡಲ್ಲ. ಅಯ್ಯಯ್ಯೋ, ಎಲ್ರೂ ಕೈ ಕೊಟ್ರೆ ಹೇಗೆ? ಆಯ್ತು, ನನ್ನ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿ ಅಂತ ಬಾಸಿಗೆ ಫೋನ್ ಮಾಡಿ ಹೇಳ. ಏನಾದ್ರೂ ಮಾಡ್ಕೊಳ್ಳಿ. ಆಯ್ತು, ಒಂದ್ ನಿಮಿಷ ಕುಡಿದು ಬಿಡ್ತೀನಿ. ಹಲೋ ಬಾಲಾಜಿಯ. ಹಲೋ ಸರ್, ನನ್ನ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿ ಸರ್. ನನ್ನ ಜೊತೆ ಬರೋದಕ್ಕೆ ಯಾರು ಒಪ್ಕೊಳ್ತಾ ಇಲ್ಲ. ರೀ, ಅದು ಹೇಗ್ರಿ ಆಗತ್ತೆ? ನೀವೇ MD ಹತ್ರ ಒಪ್ಕೊಂಡಿದ್ದೀರಾ? MD ಟ್ರಾನ್ಸ್ಫರ್ ಲೆಟರ್ ಆಗಲೇ ಕಳಿಸಿದ್ದಾಯ್ತು. ನೀವು ಬಂದು ಆಫೀಸಿಗೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಆಗಲ್ಲ ಅಂತಂದ್ರೆ ನಿಮ್ಮನ್ನು ಕೆಲಸದಿಂದ ಟರ್ಮಿನೇಟ್ ಮಾಡಬೇಕಾಗತ್ತೆ. ಎರಡೇ ಆಪ್ಷನ್. ಏನು ಹೇಳ್ತೀರಾ? ಸರ್, ಟರ್ಮಿನೇಟ್ ಮಾತ್ರ ಮಾಡಬೇಡಿ ಸರ್, ಒಂದಿನ ಟೈಮ್ ಕೊಡಿ ಸರ್, ಪ್ಲೀಸ್ ಸರ್. ನಿಮ್ ಕೆಲ್ಸ ಹೋದ್ರೆ ನಾವೆಲ್ಲ ಏನ್ ತಿನ್ನೋದು? ಹಾಗಾದ್ರೆ ನಾವೆಲ್ಲರೂ ಅಲ್ಲಿಗೆ ಹೋಗೋದು ಅಂತನಾ? ನಾವೆಲ್ಲರೂ ಅಲ್ಲ, ನೀವ್ ಒಬ್ರೇನೆ. ಅಲ್ಲಿಗೆ ಹೋಗ್ತೀರಾ, ಕೆಲಸ ಮಾಡ್ತೀರಾ, ತಿಂಗಳು ಸಂಬಳ ಕಳಿಸ್ತೀರಾ, ವರ್ಷಕ್ಕೊಂದ್ಸಲ ಬರ್ತೀರಾ.